ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಮಾವಿನಕಾಯಿಯನ್ನು ಬಳಸಿಬಿಟ್ಟು ಡ್ರೈ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. 1 ವರ್ಷ ಎಲ್ಲ ಕೆಡದಂತೆ ಇಡ್ಬೋದಾದಂತಹ ಈ ಉಪ್ಪಿನಕಾಯಿಯನ್ನು ಇವತ್ತು ನಾನು ಕಷಿ ಮಾವಿನಕಾಯಿಯನ್ನು ಬಳಸಿಬಿಟ್ಟು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಊಟದೊಟ್ಟಿಗೆ. ಬನ್ನಿ ಹಾಗಾದರೆ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ನೀವು ಈ ಡ್ರೈ ಉಪ್ಪಿನಕಾಯಿನ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಕಷಿ ಮಾವಿನಕಾಯಿನ ಉಪಯೋಗ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 5 ರಿಂದ 6 ಮಾವಿನಕಾಯಿಯನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ತಂದಿದ್ದೀನಿ. ಈ ಡ್ರೈ ಉಪ್ಪಿನಕಾಯಿನ ಮಾಡ್ಕೊಳ್ಳೋದಕ್ಕೆ ಕಷಿ ಮಾವಿನಕಾಯಿ ಸರಿಯಾಗಿ ಬಲಿತಂತಹ ಮಾವಿನಕಾಯಿನೇ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಎಳೆಯದಾದರೆ ಎಣ್ಣೆಯಲ್ಲಿ ಕರೆದಾಗ ಅದು ಇನ್ನೂ ಮೆತ್ತಗಾಗೋಗುತ್ತೆ. ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಅದು ಬರಲ್ಲ. ಈಗ ಮಾವಿನಕಾಯಿನೆಲ್ಲ ವಿಡಿಯೋದಲ್ಲಿ ತೋರಿಸಿರೋ ಥರ ಇದೇ ಥರ ಹೆಚ್ಕೊಂಡು ಇಟ್ಟಿರಬೇಕು. ಇಷ್ಟು ದೊಡ್ಡಕ್ಕೆ ಹೋಳುಗಳು ಬಂದರೆ ಸಾಕಾಗುತ್ತೆ. ಎಲ್ಲವನ್ನು ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು. ಈಗಾಗಲೇ ಮಾವಿನಕಾಯಿ ಹೋಳುಗಳನ್ನೆಲ್ಲ ಹೆಚ್ಕೊಂಡಿದ್ದಾಯಿತು. ಇವನ್ನ ಇನ್ನೀಗ ಎಣ್ಣೆಯಲ್ಲಿ ಹಾಕಿ ಕರೆದು ತಗೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಬಲ್ತಂತಹ ಮಾವಿನಕಾಯಿ ಆಗಿರಬೇಕಿದು. ಈಗಾಗಲೇ ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇನ್ನು ಕಾದ ಎಣ್ಣೆಯಲ್ಲಿ ನಾವೀಗ ಮಾವಿನಕಾಯಿ ಹೋಳುಗಳನ್ನು ಚೆನ್ನಾಗಿ ಹುರಿದು ತಗೊಳ್ಬೇಕಾಗತ್ತೆ. ನಾನಿಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ಪ್ರಮಾಣ ಕೂಡ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು. ಇದಕ್ಕೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಹಾಕಿ ಇದನ್ನು 2 ಬ್ಯಾಚಲ್ಲಿ ಆಗಿ ಹುರ್ಕೊಳ್ಬೋದು. ಇನ್ನು ಉರಿಯನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರೆದು ತಗೊಳ್ಬೇಕು ನಾವೀಗ. ಈ ಮಾವಿನಕಾಯಿ ಹೋಳುಗಳನ್ನೆಲ್ಲ ಹಾಕಿ ಆದ ನಂತರ ಸ್ಟಾರ್ಟಿಂಗಲ್ಲಿ ಹೀಗೆ ಮೊಗಚೋದನ್ನು ಬಿಡಬಾರ್ದು. ಒಂದು 5 ರಿಂದ 7 ನಿಮಿಷದ ಕಾಲ ಹೀಗೇ ಮಾಡ್ತಾ ಇರಬೇಕು. ಆಮೇಲೆ ನಾವೀಗ ಸರಿಯಾಗಿ ಬೇಯುತ್ತಲ್ಲ, ಬೆಂದಾದ ನಂತರ ನೋಡಿ ಕೈಯಿಂದನೇ ಹೀಗೆ ಎಣ್ಣೆಯಲ್ಲಿ ಹೀಗೆ ತಿರುಗಿಸ್ಬೇಕು. ಈ ಹಂತದಲ್ಲಿ ನಾವು ಸೌಟನ್ನು ಹಾಕಿದರೆ ಮಾವಿನಕಾಯಿ ಹೋಳುಗಳೆಲ್ಲ ಪೀಸ್ ಆಗುತ್ತೆ. ಅದಕ್ಕಾಗಿ ನೋಡಿ ಈ ಥರ ಮಾಡೋದ್ರಿಂದ ಹೋಳೆಲ್ಲ ಇಡಿಯಾಗಿ ನಮಗೆ ಬೆಂದು ಸಿಗುತ್ತೆ. ಇನ್ನೀಗ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವಿದನ್ನು ಕರೆದು ತಗೊಳ್ಬೇಕು. ಈಗಾಗಲೇ ನೋಡ್ತಿರ್ಬೋದು ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ ಎಲ್ಲ. ಇನ್ನು ನೆಕ್ಸ್ಟ್ ಒಂದು ತಟ್ಟೆಗೆ ತೆಗೆದು ಹಾಕೋಣ ಇದನ್ನೆಲ್ಲವನ್ನು. ಒಂದೇ ಬ್ಯಾಚ್ ಇದ್ದೆಲ್ಲ ತೆಗೆದಾದ ನಂತರ ಅದೇ ಎಣ್ಣೆಯಲ್ಲಿ ಈಗ ನಾವು ಉಳಿದಿರುವಂತಹ ಮಾವಿನಕಾಯಿಯನ್ನು ಕೂಡ ಹುರಿದು ತಗೊಳ್ಬೇಕು. ಚೆನ್ನಾಗಿ ಹುರಿದಾದ ನಂತರ ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ಫಸ್ಟ್ ಬ್ಯಾಚಲ್ಲಿ ನಾವು ಯಾವ ಥರ ಹುರಿದಿದ್ದೀವಿ ನೋಡಿ ಅದೇ ಥರನೇ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿದು ತಗೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನೀಗ ಇದಕ್ಕೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನೀಗ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇನ್ನೀಗ 4 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಈಗ ಹಾಕ್ತಾ ಇದ್ದೀನಿ. ಉರಿಯನ್ನು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಈ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕೀಗ. ಇಲ್ಲಿ ಇವತ್ತು ಉಪ್ಪಿನಕಾಯಿಗೆ ನಾನು ತಗೊಂಡಿರುವಂಥದ್ದು ಊರ ಮೆಣಸು ಅಂತ ಬರುತ್ತೆ, ಅದನ್ನು ತಗೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ. ನೀವು ಈ ಮೆಣಸು ಸಿಗಿಲ್ಲ ಅಂತಂದರೆ ಗುಂಟೂರು ಮೆಣಸಾದರೂ ಹಾಕ್ಕೊಳ್ಬೋದು ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು. 100 ಗ್ರಾಮ್ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಅದು ಕೂಡ ಇನ್ನು ಈ ಮೆಣಸನ್ನು ತುಂಬ ಫ್ರೈ ಮಾಡ್ಕೊಳ್ಬಾರ್ದು. ಜಸ್ಟ್ ಅದು ಘಮ ಬರುತ್ತೆ ನೋಡಿ, ಅಷ್ಟು ನಾವಿದನ್ನು ಹುರಿದು ತಗೊಂಡ್ರೆ ಸಾಕಾಗತ್ತೆ. ತುಂಬ ಕಪ್ಪಾಗೋ ತನಕ ನಾವಿದನ್ನು ಹುರಿಬಾರ್ದು. ಈಗ ನೋಡ್ತಿರ್ಬೋದು ಜಸ್ಟ್ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಇದನ್ನು ತೆಗೆದು ಬೇರೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಕೆಂಪು ಮೆಣಸನ್ನೆಲ್ಲ ಹುರ್ಕೊಂಡಿದ್ದಾಯಿತು. ಇನ್ನೀಗ ನೆಕ್ಸ್ಟ್ ಸಾಸಿವೆಯನ್ನು ಕೂಡ ತಗೊಂಡು ಹುರ್ಕೊಳ್ಬೇಕಾಗತ್ತೆ. ಅದೇ ಬಾಣಲಿಯನ್ನು ತಗೊಂಡಿದ್ದೀನಿ. ಇಲ್ಲಿ 100 ಗ್ರಾಮ್ ಆಗುವಷ್ಟು ನಾವು ಮೆಣಸನ್ನು ತಗೊಂಡ್ರೆ ಅದಕ್ಕೆ 50 ಗ್ರಾಮ್ಸ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡು ಹುರಿತಾ ಇದ್ದೀನಿ. ಕಪ್ಪಳತೆಯಲ್ಲಿ ಹೇಳೋದು ಅಂತಾದರೆ 1/4 ಕಪ್ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ. ಇದೀಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ನಾವೀಗ ಹುರಿದು ತಗೊಳ್ಳೋಣ. ಸಾಸಿವೆ ಈಗ ಹುರಿದಾಯಿತು. ಅದನ್ನು ಕೂಡ ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ನಂತರ ನಾವಿಲ್ಲಿ ಈಗ ಜೀರಿಗೆಯನ್ನು ಹುರ್ಕೊಳ್ಬೇಕು. 2 ಸ್ಪೂನ್ ಆಗುವಷ್ಟು ಜೀರಿಗೆ ಸಾಕಾಗತ್ತೆ. ಇನ್ನು 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ತಗೊಳ್ಬೇಕು. ಇನ್ನು ಇವೆಲ್ಲವನ್ನು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸಾಸಿವೆ ಆಗಿರ್ಬೋದು, ಜೀರಿಗೆ, ಮೆಂತ್ಯ ಇವೆಲ್ಲವನ್ನು ಹೀಗೆ ಹುರ್ಕೊಂಡು ತಗೊಳ್ಳೋಣ. ಮೆಂತ್ಯ ಮತ್ತು ಜೀರಿಗೆ ಕೂಡ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಂಡಾದ ನಂತರ ತೆಗೆದು ಅದೇ ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಮಸಾಲೆಗಳನ್ನೆಲ್ಲ ಹುರ್ಕೊಂಡಿದ್ದಾಯಿತು. ಇವನ್ನು ಇನ್ನೀಗ ತಣ್ಣಗಾಗೋದಕ್ಕೆ ಬಿಡೋಣ. ಇನ್ನೀಗ ನಾವಾಗಲೇ ಹುರಿದಿಟ್ಟಂತಹ ಮಾವಿನಕಾಯಿ ಹೋಳುಗಳೆಲ್ಲ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಇನ್ನೀಗ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಹುಡಿ ಉಪ್ಪನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಾವಿನಕಾಯಿ ಹೋಳುಗಳಿಗೆ ಸ್ವಲ್ಪವನ್ನು ಹಾಕಿದರೆ ಸಾಕಾಗುತ್ತೆ. ಆಮೇಲೆ ನಾವು ಮಸಾಲೆ ಜೊತೆ ನಾವು ರುಬ್ಕೊಳ್ಳುವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ
ಉಪ್ಪು ಕೂಡ ಹಿಡ್ಕೊಳ್ಳುತ್ತೆ. ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದು ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಈಗ ಇಲ್ಲಿ ನಾವು ಹುರ್ಕೊಂಡಿರುವಂತಹ ಮಸಾಲೆಗಳೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ರುಬ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲೀಗ ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇದಕ್ಕೆ ಎಲ್ಲ ಮಸಾಲೆಗಳನ್ನು ನಾವೀಗ ಹಾಕಿ ತರಿತರಿಯಾಗಿ ರುಬ್ಕೊಂಡು ತರಬೇಕು. ಮಸಾಲೆಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದಾಯಿತು. ಇನ್ನು ತರಿತರಿಯಾಗಿ ರುಬ್ಕೊಂಡು ತರೋಣ. ನೋಡ್ತಿರ್ಬೋದು, ಇಷ್ಟ ಆದರೆ ಸಾಕಾಗತ್ತೆ. ಇನ್ನು ಇದಕ್ಕೆ ಈಗ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಮಾವಿನಕಾಯಿ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ಪ್ರಮಾಣಕ್ಕೆ ಅನುಗುಣವಾಗಿ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. 5ರಿಂದ 6 ಮಾವಿನಕಾಯಿಗೆ ಅಷ್ಟು ಹಿಡಿಸತ್ತೆ. ನಿಮಗೆ ಇನ್ನೂ ಬೇಕು ಅಂತಂದರೆ ಕೊನೆಯಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಆದ ನಂತರ ನುಣ್ಣಗೆ ಅಂದರೆ ಅಷ್ಟು ಫೈನಾಗಿ ನಾವೀಗ ಪುಡಿ ಮಾಡಿಕೊಂಡು ತರೋಣ. ಇದನ್ನು ಈಗಾಗಲೇ ಚೆನ್ನಾಗಿ ಪುಡಿ ಮಾಡಿಕೊಂಡು ತಂದಿದ್ದೀನಿ. ಫೈನ್ ಆಗಿದೆ ಪೌಡರ್. ಈಗ ಇದನ್ನು ತೆಗೆದಿನ್ನೀಗ ಒಂದು ಸೈಡಲ್ಲಿ ಎತ್ತಿಡೋಣ. ಇನ್ನೊಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ನಾವಾಗಲೇ ಉಪ್ಪು ಮಿಕ್ಸ್ ಮಾಡಿ ಇಟ್ಟಂತಹ ಮಾವಿನಕಾಯಿ ಹೋಳುಗಳನ್ನು ಆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಬೇಕು. ಮಾವಿನಕಾಯಿ ಹೋಳುಗಳನ್ನೆಲ್ಲ ಹಾಕಿ ಆದ ನಂತರ ನಾವಾಗಲೇ ಪುಡಿ ಮಾಡಿ ಇಟ್ಟಂತಹ ಮಸಾಲೆಯನ್ನು ಕೂಡ ಇದರ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಉಪ್ಪು ಬೇಕು ಅಂತಂದರೆ ನೀವು ಮೇಲಿಂದ ಹಾಕ್ಕೊಳ್ಬೋದು. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಒಮ್ಮೆ ರುಚಿ ನೋಡ್ಕೊಳ್ಬೋದು. ಕಡಿಮೆ ಅನಿಸಿದರೆ ನಿಮಗೆ ಮತ್ತೆ ಉಪ್ಪನ್ನು ಮೇಲಿಂದ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೀಗ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಅದಕ್ಕಾಗಿ ಮೇಲಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲಿಂದ ಉಪ್ಪನ್ನು ಹಾಕಿ ಆದ ನಂತರ ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಲಾಸ್ಟಲ್ಲಿ ಬಿಸಿಯಾಗಿರುವಂತಹ ತೆಂಗಿನ ಎಣ್ಣೆಯನ್ನು ಕೂಡ ಆ್ಯಡ್ ಮಾಡಿದರೆ ಸೂಪರ್ ಆದಂತಹ ಡ್ರೈ ಉಪ್ಪಿನಕಾಯಿ ಕೂಡ ರೆಡಿಯಾಗುತ್ತೆ ಮಾವಿನಕಾಯಿದ್ದು. ಈಗ ನೋಡ್ತಿರ್ಬೋದು, ನಾನು ಒಗ್ಗರಣೆ ಸೌಟನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದಕ್ಕೆ 1/3 ಕಪ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅಂದರೆ 1/4 ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಥರ ಬಿಸಿ ಮಾಡಿ ಎಣ್ಣೆಯನ್ನು ಹಾಕ್ಕೊಂಡ್ರೆ ನಿಮಗೆ ಮಾವಿನಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಉಳ್ಕೊಳ್ಳುತ್ತೆ. ನಮಗೆ 1 ವರ್ಷದ ಕಾಲ ಹಾಗೇ ಇಟ್ಕೊಳ್ಬೋದು. ಇನ್ನೇನು ಎಣ್ಣೆ ಕುದಿಯುವ ಹಂತ ಬಂತು ಅನ್ನುವಾಗ ನಾವಾಗಲೇ ಮಿಕ್ಸ್ ಮಾಡಿ ಇಟ್ಟಂತಹ ಉಪ್ಪಿನಕಾಯಿ ಹೋಳುಗಳಿಗೆ ಈ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗ ನೋಡಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಸಿಯಾಗಿರುವಂತಹ ಎಣ್ಣೆಯನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಮ್ಮೆ ಲಾಸ್ಟಲ್ಲಿ. ಮತ್ತು ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರವೇ ನಾವಿದನ್ನು ಗ್ಲಾಸಿನ ಬಾಟ್ಲಲ್ಲಿ ಅಥವಾ ಜಾಡಿಯಲ್ಲಿ ಹಾಕಿ ತುಂಬಿಸಿಟ್ರೆ 1 ವರ್ಷ ಕೂಡ ಕೆಡದಂತೆ ಇಟ್ಕೊಳ್ಬೋದು. ಇನ್ನೀಗ ತಕ್ಷಣಕ್ಕೆ ನಾವಿದನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. 1 ತಿಂಗಳುಗಳ ಕಾಲ ಅದನ್ನು ಸರಿಯಾಗಿ ಹಾಗೆ ಸೆಟ್ ಆಗೋದಕ್ಕೆ ಬಿಡಬೇಕು. ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆಮೇಲೆ ಊಟಕ್ಕಾದರೂ ಉಪಯೋಗ ಮಾಡ್ಕೊಳ್ಬೋದು. ಮತ್ತು ಚಪಾತಿನೋ ರೊಟ್ಟಿನೋ ಯಾವುದಕ್ಕಾದರೂ ಸೂಪರ್ ಆದಂತಹ ಕಾಂಬಿನೇಷನ್. ಕಷಿ ಮಾವಿನಕಾಯನ್ನು ಬಳಸಿಬಿಟ್ಟು ಯಾವ ಥರ ಡ್ರೈ ಉಪ್ಪಿನಕಾಯನ್ನು ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಸಪೋರ್ಟ್ ಮಾಡ್ತಾನೇ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.